ಸ್ನೇಹಿತರೆ ನಮಸ್ತೆ. ಈಗ ನಾವೆಲ್ಲ ಒಂದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಾನದ ಪರವಾಗಿ ಧ್ವನಿ ಆಗ್ಲಿಲ್ಲ ಅಂತ ಅಂದ್ರೆ ಮುಂದೆಂದೂ ನಮಗೆ ಧ್ವನಿಯಾಗುವ ಅವಕಾಶ ಸಿಗೋದಿಲ್ಲ. ಶ್ರೀ ಕ್ಷೇತ್ರ ಅಣ್ಣಪ್ಪನ ಪರವಾಗಿ ಈಗ ನಾವು ಒಂದಾಗಿ ನಿಲ್ಲಲಿಲ್ಲ ಅಂತ ಅಂದ್ರೆ ಮುಂದೆಂದೂ ನಮಗೆ ಇಂತಹ ಅವಕಾಶ ಮತ್ತೆ ಸಿಗೋದಿಲ್ಲ. ಈಗ ಸನ್ನಿಧಾನದ ಮಂಜುನಾಥ ಸ್ವಾಮಿಯ ಪರವಾಗಿ ನಾವು ಧ್ವನಿ ಆಗ್ಲಿಲ್ಲ, ಜೊತೆ ನಿಲ್ಲಲಿಲ್ಲ ಅಂತ ಅಂದ್ರೆ ಮುಂದೆಂದೂ ಸ್ವಾಮಿಯ ಪರವಾಗಿ ಧ್ವನಿಯಾಗುವ, ಸೇವೆ ಸಲ್ಲಿಸುವ ಅವಕಾಶ ನಮಗೆ ಸಿಗೋದಿಲ್ಲ. ಸ್ನೇಹಿತರೆ, ರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳದ ವಿರುದ್ಧ ಬಹಳ ದೊಡ್ಡ ಸಂಚು ನಡೀತಾ ಇದೆ. ಶ್ರೀ ಕ್ಷೇತ್ರದ ವಿರುದ್ಧ ನಾಸ್ತಿಕರೆಲ್ಲರೂ ಒಟ್ಟಾಗಿ ಈ ಧರ್ಮಸ್ಥಳದ ವಿರುದ್ಧ ಪ್ರಹಾರವನ್ನ ಆರಂಭ ಮಾಡಿದ್ದಾರೆ. ಅಮಾಯಕ ಹೆಣ್ಣು ಮಗಳಾದಂತಹ ಆ ಪಾಪಿಗಳ ಹೀನ ಕೃತ್ಯಕ್ಕೆ ಬಲಿಯಾಗಿರ್ತಕ್ಕಂಥ ಸೌಜನ್ಯಾಳ ಆ ಕೇಸನ್ನ ಇಟ್ಟುಕೊಂಡು ಆ ಪ್ರಕರಣವನ್ನೇ ಗುರಾಣಿ ಮಾಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಬಹಳ ದೊಡ್ಡ ಸಂಚೊಂದನ್ನ ರೂಪಿಸಿದ್ದಾರೆ. ಹಾಗೂ ಹೇಗಾದ್ರೂ ಮಾಡಿ ರಾಜ್ಯಸಭೆಯಿಂದ ವೀರೇಂದ್ರ ಹೆಗ್ಗಡೆಯವರನ್ನ ವಾಪಸ್ ಬರುವಂತೆ ಮಾಡಬೇಕು, ಬಿಜೆಪಿಗೆ ಮುಜುಗರ ಮಾಡಬೇಕು ಅನ್ನೋ ಬಹಳ ದೊಡ್ಡ ಸಂಚು ಕೂಡ ಇವರು ರೂಪಿಸ್ತಾ ಇದ್ದಾರೆ. ಇದೆಲ್ಲವೂ ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಈ ಸಂಚು ಎಲ್ಲಿಯವರೆಗೆ ವಿಸ್ತಾರವಾಗಿದೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವಿರುದ್ಧದ ಈ ಹೋರಾಟ ಬೇರೆ ಆಯಾಮವನ್ನೇ ತೆಗೆದುಕೊಳ್ಳುತ್ತೆ. ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಆ ಮುಟ್ಟಾಳ ಅನ್ನೋ ಗಿರೀಶ್ ಮುಟ್ಟಾಳನ ಸ್ವಿಚ್ ಅನ್ನ ಮುಟ್ಟಿದ್ರೆ ಇಲ್ಲೆಲ್ಲೋ ಬೆಂಗಳೂರಿನಲ್ಲಿ ಬಲ್ಪ್ ಬರ್ನ್ ಆಗ್ತಾ ಇದೆ. ಬೆಂಗಳೂರಿನ ಬಲ್ಪು ಮಟ್ಟಣ್ಣನ ಸ್ವಿಚ್ ಮುಟ್ಟಿದ್ರೆ ಬರ್ನ್ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಗೊತ್ತಿರಲಿ ಇದ್ರ ಕನೆಕ್ಷನ್ ಎಲ್ಲಿಂದ ಎಲ್ಲಿಗಿದೆ ಅಂತ. ಇವತ್ತು ಬೆಂಗಳೂರಿನ ಕೆಲವು ಕಡೆ ಹೋರಾಟಗಳು ಆರಂಭ ಆಯಿತು. ಸದ್ಯದಲ್ಲೇ ಕೋಲಾರದಿಂದ ಧರ್ಮಸ್ಥಳದ ಭಾಗಕ್ಕೆ ತಪ್ಪು ಸಂದೇಶವನ್ನ ಕೊಡೋದಕ್ಕೆ ಸಂದೇಶನ ಆಗಮನ ಆಗಲಿದೆ. ಬಹಳ ದೊಡ್ಡ ಸಂಚನ್ನ ರೂಪಿಸಿರ್ತಕ್ಕಂಥವ್ರು ಎಲ್ಲ ಈ ದೊಡ್ಡ ದೊಡ್ಡ ಹೋರಾಟಗಳನ್ನ ಕೊಂಡುಕೊಂಡು ಹಣ ಕೊಟ್ಟು ಧರ್ಮಸ್ಥಳದ ವಿರುದ್ಧ ಪ್ರಚೋದನೆಗಾಗಿ ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಸದ್ಯದಲ್ಲೇ ಸಂದೇಶನ ಆಗಮನ, ತಪ್ಪು ಸಂದೇಶವನ್ನ ಕೊಡೋದಕ್ಕೆ ಧರ್ಮಸ್ಥಳಕ್ಕಾಗ್ತಾ ಇದೆ. ಇದೆಲ್ಲವನ್ನು ಮನಗಂಡಂತಹ ನಾವುಗಳು ಈಗಲೇ ಈ ಧರ್ಮಸ್ಥಳದ ಪರವಾಗಿ ಧ್ವನಿ ಆಗ್ತಾ ಇದ್ದೇವೆ. ಈಗ ನೀವು ಧರ್ಮಸ್ಥಳದ ಪರ ನಿಲ್ಲಿಲ್ಲ ಅಂತ ಅಂದ್ರೆ ಮುಂದೆಂದೂ ಕೂಡ ನೀವು ಧರ್ಮಸ್ಥಳದ ಪರ ಧ್ವನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ. ಕೋಟ್ಯಾಂತರ ಜನರನ್ನ ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಸಂಘಟನಾತ್ಮಕವಾಗಿ ಕೋಟ್ಯಾಂತರ ಜನರನ್ನ ತನ್ನ ತೆಕ್ಕೆಯಲ್ಲಿ ಹಿಡಿದುಕೊಂಡು ಕಾಪಾಡುತ್ತಿರುವ, ಅವರು ಎಲ್ಲಿಯೂ ಹೋಗದಂತೆ ಶ್ರೀ ಕ್ಷೇತ್ರದ ಮೇಲೆ ನಂಬಿಕೆಯನ್ನ ಉಳಿಸಿಕೊಳ್ಳುವಂತೆ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಮೇಲೆ ದೊಡ್ಡ ಪ್ರಹಾರ ಶುರುವಾಗುತ್ತೆ. ಹೇಗಾದ್ರೂ ಮಾಡಿ ಶ್ರೀ ಕ್ಷೇತ್ರವನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಬೇಕು, ಆ ಎಲ್ಲ ಯೋಜನೆಗಳನ್ನ ಧ್ವಂಸ ಮಾಡಬೇಕು. ಆ ಮೂಲಕ ಶ್ರೀ ಕ್ಷೇತ್ರ ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಕೋಟ್ಯಾಂತರ ಸಂಘಟಿತ ಸಮಾಜವನ್ನ ಬೇರ್ಪಡಿಸಬೇಕು, ತಾವು ಮಾಡಬೇಕಾದ ಕೆಲಸಗಳನ್ನ ಆ ಮೂಲಕ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಸಂಚನ ರೂಪಿಸಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ನಾನಿದನ್ನ ತುಂಬಾ ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಕೂಡಲೇ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ, ಪ್ರತಿಯೊಬ್ಬ ಮಂಜುನಾಥನ ಭಕ್ತನಿಗೂ ಕೂಡ ಆ ಮಂಜುನಾಥನ ಸೇವೆಯನ್ನ ಮರಳಿ ಸಲ್ಲಿಸೋದಕ್ಕೊಂದು ಸುಲಭ ಅವಕಾಶ, ಸುಲಭ ಸಂದರ್ಭ. ಇಂಥ ಸಂದರ್ಭದಲ್ಲಿ ಶ್ರೀ ಮಂಜುನಾಥನ ಪರವಾಗಿ ಅಣ್ಣಪ್ಪ ಸ್ವಾಮಿಯ ಜೊತೆ ನಿಲ್ಲುವುದು ಪ್ರತಿಯೊಬ್ಬನ ಕರ್ತವ್ಯ. ಯಾರು ಗೊಂದಲಕ್ಕೊಳಗಾಗಬಾರದು. ಈ ಸಮಯ ಬಹಳ ಸೂಕ್ಷ್ಮವಾಗಿ ನೀವು ತೆಗೆದುಕೊಳ್ಬೇಕು. ಸೌಜನ್ಯಾಳ ಪರ ಹೋರಾಟವನ್ನ ಮಾಡ್ತಾ ಇರೋ ಇವರು ಧರ್ಮಸ್ಥಳದ ಯೋಜನೆಗಳ ವಿರುದ್ಧ ಬಂದಿದ್ದಾದ್ರೂ ಯಾಕೆ? ಸೌಜನ್ಯಾಳ ಕೇಸು ಹಳ್ಳ ಹಿಡಿಯೋದಕ್ಕೆ ಇವರೇ ಮುಖ್ಯ ಕಾರಣ. ಸ್ನೇಹಿತರೆ, ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು, ಹಾಗಾಗಿ ಸೌಜನ್ಯಾಳ ಪರ ಧ್ವನಿಯಾಗಬೇಕು. ಆದ್ರೆ ಇವರು ಆ ಸೌಜನ್ಯಾಳ ಕೇಸನ್ನ ಗುರಾಣಿ ಮಾಡಿಕೊಂಡು ಮತ್ತೆ ಬೇರೆ 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 ಕೇಸುಗಳನ್ನ ಇದಕ್ಕೆ ಪೋಣಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಬರ್ತಿದ್ದಾರೆ. ನಮ್ಮನ್ನ ಒಡಿಬೇಕು ಅಂತ ಹೇಳಿ ಬಹಳ ದೊಡ್ಡ ಸಂಚನ್ನ ರೂಪಿಸಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಜಾಗೃತರಾಗಬೇಕು. ಶ್ರೀ ಕ್ಷೇತ್ರದ ಪರ ನಿಲ್ಲೋದಕ್ಕೆ ಇದು ಸರಿಯಾದ ಸಮಯ. ಈಗ ನಿಲ್ಲಿಲ್ಲ ಅಂತ ಅಂದ್ರೆ ಮುಂದೆಂದೂ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಿಮಗೆ ನೆನಪಿರಲಿ. ಇದು ಬಹಳ ದೊಡ್ಡ ವಿಸ್ತಾರ ರೂಪವನ್ನ ತೆಗೆದುಕೊಳ್ತಾ ಇದೆ. ಬಹಳ ದೊಡ್ಡ ನಾಸ್ತಿಕರು ಇದಕ್ಕೆ ಎಂಟ್ರಿ ಆಗ್ತಾರೆ. ನಿಮಗೆ ಗೊತ್ತಿರಲಿ, ದೇವರನ್ನೇ ನಂಬದ ವ್ಯಕ್ತಿಯೊಬ್ಬ ಬಂದು
ಆ ದೇವರೇ ಇಲ್ಲ ಎನ್ನುವ ವ್ಯಕ್ತಿ ಒಬ್ಬ ಬಂದು ಯಾವುದೋ ಮನೆಯಿಂದ ದೇವರ ಫೋಟೋಗಳನ್ನ ತೆಗೆಸಿದಂತ, ಹಿಂದೂಗಳ ಮನೆಯಿಂದ ದೇವರ ಫೋಟೋಗಳನ್ನ ತೆಗೆಸಿದಂತ ವ್ಯಕ್ತಿ ಒಬ್ಬ ಬಂದು ಧರ್ಮಸ್ಥಳದ ವಿರುದ್ಧ ಮಾತನಾಡಿದಾಗ ನಮಗೆ ತಡೆದುಕೊಳ್ಳುವ ಶಕ್ತಿ ಇರುತ್ತಾ? ದಕ್ಷಿಣ ಕನ್ನಡದ ಎಲ್ಲ ನನ್ನ ಸನ್ಮಿತ್ರ ಹಿಂದೂ ಕಾರ್ಯಕರ್ತರಲ್ಲಿ ಕೇಳ್ತಾನೆ, ಯಾರೋ ಒಬ್ಬ ಘಟ್ಟದ ಮೇಲಿನಿಂದ ನಾಸ್ತಿಕನೊಬ್ಬ ಬಂದು ಆ ಧರ್ಮಸ್ಥಳದ ವಿರುದ್ಧ ಮಾತನಾಡಿದಾಗ ಹೇಗೆ ಸಹಿಸಿಕೊಳ್ಳುತ್ತೀರಿ? ಶ್ರೀ ಕ್ಷೇತ್ರದ ವಿರುದ್ಧ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಇಡೀ ರಾಜ್ಯ ಮಾತ್ರವಲ್ಲದೆ, ರಾಷ್ಟ್ರ ಮಾತ್ರವಲ್ಲದೆ, ವಿಶ್ವ ಮಟ್ಟದಲ್ಲಿ ಆ ದಕ್ಷಿಣ ಕನ್ನಡದ ಕೀರ್ತಿಯನ್ನ, ಆ ಕಂಪನ್ನ ಪಸರಿಸಿದ ಶ್ರೀ ಕ್ಷೇತ್ರದ ಪರ ನೀವು ಇವತ್ತು ಧ್ವನಿ ಆಗ್ಲಿಲ್ಲ ಅಂತ ಅಂದ್ರೆ, ನೀವು ಸಿಡಿದು ನಿಲ್ಲಿಲ್ಲ ಅಂತ ಅಂದ್ರೆ, ನೀವೆಲ್ಲರೂ ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ, ಕ್ಷೇತ್ರದ ಪರವಾಗಿ ನೀವು ಮುಂದೆ ನಿಂತು ಸೈನಿಕರಂತೆ ಕ್ಷೇತ್ರ ರಕ್ಷಣೆಗೆ ಮುಂದಾಗ್ಲಿಲ್ಲ ಅಂತ ಅಂದ್ರೆ ಯಾರು ಮುಂದಾಗ್ತಾರೆ? ಯಾರು ಶ್ರೀ ಕ್ಷೇತ್ರವನ್ನ ಕಾಯುವವರು? ಮಂಜುನಾಥ ನಿಮ್ಮೊಳಗಿದ್ದಾನೆ, ಅಣ್ಣಪ್ಪ ನಿಮ್ಮೊಳಗೆ ನೆಲೆಸಿದ್ದಾನೆ. ಶ್ರೀ ಕ್ಷೇತ್ರದ ರಕ್ಷಣೆಗಾಗಿ ನೀವು ಸದಾಕಾಲ ಸಿದ್ಧರಿರಿ. ನಾಸ್ತಿಕರು ಬರ್ತಾ ಇದ್ದಾರೆ ಘಟ್ಟದ ಮೇಲಿನಿಂದ. ಘಟ್ಟದ ಕೆಳಗಿರುವ ಆ ಸೈನಿಕರೆಲ್ಲರೂ ಸಿದ್ಧರಾಗಿರಿ. ಘಟ್ಟದ ಮೇಲಿಂದ ಬಂದು ಘಟ್ಟದ ಕೆಳಗಿನವರನ್ನೇ ಬಾಣಗಳನ್ನಾಗಿ ಮಾಡಿ ತಮ್ಮ ಆ ಬಿಲ್ಲಿನಿಂದ ಧರ್ಮಸ್ಥಳದ ವಿರುದ್ಧ ಬಿಡುವ ಇವರ ಸಂಚಿಗೆ ನೀವೇ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನೀವೆಲ್ಲರೂ ಹೊಂದಾಗ್ಲಿಲ್ಲ ಇವತ್ತು ಅಂತ ಅಂದ್ರೆ ಮುಂದೆಂದೂ ನಿಮ್ಮದೇ ಕ್ಷೇತ್ರದ ಪರ ನೀವು ಧ್ವನಿಯಾಗುವ ಅವಕಾಶವನ್ನ ಕಳೆದುಕೊಳ್ತೀರಿ ಅನ್ನೋದನ್ನ ಮರಿಬಾರದು. ದಯವಿಟ್ಟು ಈಗೆಲ್ಲರೂ ಕೂಡ ಒಂದಾಗುವಂತ ಸಮಯ ಬಂದಿದೆ. ನಿಮ್ಮ ಧ್ವನಿ ಸೌಜನ್ಯಾಳ ಪರ ಇರಲಿ. ಆ ಧ್ವನಿ ಧರ್ಮಸ್ಥಳದ ವಿರುದ್ಧ ಬರಬಾರ್ದು ಅಂತ ಹೇಳಬೇಕಾಗಿರೋದು ನಿಮ್ಮ ಕರ್ತವ್ಯ, ನಮ್ಮ ಕರ್ತವ್ಯ. ಧರ್ಮಸ್ಥಳವನ್ನೇನಾದ್ರೂ ಸರ್ಕಾರದ ಸುಪರ್ದಿಗೆ ಕೊಡಿ ಅನ್ನೋದೇ ಆದ್ರೆ ಆ ಕೊಡಿ ಅನ್ನೋರ ವಿರುದ್ಧ ಸಿಡಿದು ನಿಲ್ಲೋದಕ್ಕೆ ನಾವೆಲ್ಲರೂ ಕೂಡ ರೆಡಿಯಾಗಿರೋಣ. ಸಿದ್ಧರಿರಿ, ಹೋರಾಟಕ್ಕೆ ಸಿದ್ಧರಾಗಿರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.